ಈ ವ್ಯಕ್ತಿಗಳ ಅಂತೆ ಕಂತೆಯ ಪುರಾಣಗಳನ್ನು ನಂಬಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ನಂಬಿಕೊಂಡು ಅವರ ಪರವಾಗಿ ನಿಂತ್ಕೊಂಡು ಈಗ ಮುಜುಗರ ಅನುಭವಿಸುವಂತ ಸಂದರ್ಭ ಬಂದಿದೆ. ಧರ್ಮಸ್ಥಳ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ಲ, ಅಪಪ್ರಚಾರ ಮಾಡಿದ ಎಲ್ಲರಿಗೂ ಈಗ ಸಂಕಷ್ಟ ಶುರುವಾಗಿದೆ. ಒಬ್ಬರಿಗೆ ಒಬ್ಬರು ಜಿದ್ದಿಗೆ ಬಿದ್ದು ಅಪಪ್ರಚಾರವನ್ನ ಮಾಡ್ತಾರೆ ಯೂಟ್ಯೂಬರ್ಸ್. ಅವರಿಗೀಗ ಸಂಕಷ್ಟ ಶುರುವಾಗಿದೆ. ಅಪಪ್ರಚಾರ ಮಾಡಿದ್ದ ಬಗ್ಗೆ, ಅವಮಾನ ಮಾಡಿದ್ದ ಬಗ್ಗೆ ಎಲ್ಲರ ತನಿಖೆಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಸಮೀರ್, ಅಜಯ್ ಅಂಚನ್, ಸಂತೋಷ್ ಶೆಟ್ಟಿ, ಅಭಿಷೇಕ್ ಪ್ರಮುಖವಾದಂತಹ ಯೂಟ್ಯೂಬರ್ಸು. ಎಸ್ಐಟಿ ರಚನೆಗೂ ಮುನ್ನ ಕಾಡಿನಲ್ಲಿ ಯೂಟ್ಯೂಬರ್ಸ್ ಬುರುಡೆ ಹುಡುಕಾಟವನ್ನ ಮಾಡಿರ್ತಾರೆ. ಇಂಥ ಹಲವಾರು ಯೂಟ್ಯೂಬರ್ಸ್ ಅಪಪ್ರಚಾರದ ಪ್ರಯತ್ನವನ್ನ ಮಾಡಿರ್ತಾರೆ. ಬರೀ ಆರೋಪ, ಪೊಳ್ಳು ಆರೋಪ ಅಷ್ಟೇ, ಯಾವುದೇ ದಾಖಲೆಯನ್ನ ಕೊಡಲಿಲ್ಲ. ಸೂಕ್ತ ದಾಖಲೆಯನ್ನ ಕೊಡದೇನೆ ಕ್ಷೇತ್ರ ಮತ್ತು ಕಾವಂದರ ಬಗ್ಗೆ ಅಪಪ್ರಚಾರ ಮಾಡಿದ್ದ ಯೂಟ್ಯೂಬರ್ಸ್ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನೋಟಿಸ್ ಕೊಡ್ತಾರೆ, ಅವ್ರನ್ನ ತನಿಖೆಗೆ ಒಳಪಡಿಸ್ತಾರೆ. ಸುಮ್ಮನೆ ಮೊಬೈಲ್ ಇದೆ, ಇಂಟರ್ನೆಟ್ ಫ್ರೀ ಇದೆ, ಜಿಯೋ ಕೊಡುತ್ತೆ ಫ್ರೀ ಅಂತಂದ್ಬಿಟ್ಟು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೇಳಿ ಬಾಯಿಗೆ ಬಂದಂತೆ ಅವ್ರು ಹೇಳಿದ ಅಂತೆ ಕಂತೆಗಳ ಪುರಾಣಗಳನ್ನು ನಂಬಿಕೊಂಡು ಸಾಕ್ಷಿ ಆಧಾರಗಳನ್ನು ಕೈಯಲ್ಲಿ ಇಟ್ಕೊಳ್ಳದೆ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಸಾಕ್ಷಿ ಇದೆ, ಅವ್ರು ಕಣ್ಣಾರೆ ಕಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಣ್ಣು ಕಟ್ಟಂಗೆ AI ವಿಡಿಯೋನೆಲ್ಲ ಮಾಡಿಕೊಂಡು ಜನರನ್ನ ಮೂರ್ಖರನ್ನಾಗಿ ಮಾಡಿದ ಅಷ್ಟು ಯೂಟ್ಯೂಬರ್ಸ್ಗೆ ಈಗ ಕಂಟಕ ಎದುರಾಗಿದೆ. ಅವರ ಟಾರ್ಗೆಟ್ ಆಗಿದ್ದು ಅಥವಾ ಅವರ ಒಂದು ಪ್ರಚಾರ ಏನಿತ್ತು ಅಂತಂತಂದರೆ ಈ ಕೇಸ್ ಬಗ್ಗೆ ಅಲ್ಲ, ಇದ್ದಿದ್ದು ಧರ್ಮಸ್ಥಳವನ್ನು, ಜೊತೆಗೆ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನ ಮಾಡುವಂಥ ಪ್ರಯತ್ನಗಳಾಗಿತ್ತು ಅಂತ ಅಪಪ್ರಚಾರವನ್ನು ಮಾಡಿ. ಸೊ ಈಗ ಹಂಗೆ ಮಾಡಿದ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಈಗ ಸಂಕಷ್ಟ ಶುರುವಾಗ್ತಾ ಇದೆ. ಹಾಗೆ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅದರಲ್ಲಿ ಪ್ರಮುಖರು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗಿಂದಲೇ ಎಲ್ಲವೂ ಶುರುವಾಗಿತ್ತು. ಈ ಕುತಂತ್ರದ ಒಂದೊಂದೇ ಬಟಾ ಬಯಲಾಗ್ತಾ ಇದೆ ಮುಖವಾಡಗಳು. ಈ ಕುತಂತ್ರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಈಗ ಇಡಿ ತನಿಖೆ ಆಗುತ್ತಾ ಅಂತ. ಯಾಕೆ ಗೊತ್ತಾ, ಕಳೆದ 1 ದಶಕದಲ್ಲಿ ತಿಮ್ಮರೋಡಿಯ ಸಂಪತ್ತು ರಾಕೆಟ್ಗಿಂತ ಸ್ಪೀಡಲ್ಲಿ ಜಾಸ್ತಿ ಆಗಿದೆ. 2008ರವರೆಗೆ ಧರ್ಮಸ್ಥಳದಲ್ಲಿ ಆಟೋ ಚಾಲಕನಾಗಿದ್ದ ತಿಮ್ಮರೋಡಿ 3.5 ಎಕರೆ ಜಮೀನನ್ನ ತಗೊಳ್ತಾನೆ. 1,500 ಚದರ ಅಡಿ ಮನೆ ಸೇರಿ 17.30 ಲಕ್ಷ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾನೆ. 2008ರಲ್ಲಿ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದಾಗ ಅಫಿಡವಿಟ್ ಸಲ್ಲಿಸಿರ್ತಾನೆ. ಆ ಅಫಿಡವಿಟ್ ನಲ್ಲಿ ಸಿಕ್ಕಿದೆ ಮಾಹಿತಿ ಒಂದಷ್ಟು. ಇವಾಗ ಕಟ್ ಮಾಡಿ ನೋಡಿದ್ರೆ 100 ಕೋಟಿ ಒಡೆಯ, 100 ಕೋಟಿ ಮೌಲ್ಯದ ಆಸ್ತಿ ಇದೆ ಅಂತ ತಿಮ್ಮರೋಡಿ ಹೇಳ್ಕೊಂತ ಇದ್ದಾನೆ. ಈಗ ಇಡಿ ತನಿಖೆ ಆಗಬೇಕು ಇವನ ಮೇಲೆ, ಹೀಗಂತ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. 16 ಎಕರೆ ಜಮೀನು ಖರೀದಿಸಿದ್ದೆಂಗೆ ಹಂಗಾದ್ರೆ? ಭವ್ಯ ಬಂಗಲೆ ಬೇರೆ ಇದೆಯಲ್ಲ ಆತನತ್ತ, ಕಟ್ಟಿದ್ದೆಂಗೆ? ಧರ್ಮಸ್ಥಳದ ವಿರುದ್ಧ ಹೋರಾಟಕ್ಕೆ ಆತನಿಗೆ ಎಲ್ಲಿಂದ ಹಣ ಬರ್ತಾ ಇತ್ತು? ತಿಮ್ಮರೋಡಿ ವಿರುದ್ಧ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳದ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಧರ್ಮಸ್ಥಳದ ಭಕ್ತರು ಅವರ ದೇವಸ್ಥಾನಕ್ಕೆ, ಅವರು ನಂಬಿರುವಂತಹ ದೇವರಿಗೆ, ಅವರು ನಂಬಿರುವಂತಹ ಕಾವಾಂದರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡಿದ್ರೆ ಧರ್ಮಸ್ಥಳದ ಭಕ್ತರು ಕೂಡ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ತಿಮ್ಮರೋಡಿಯನ್ನ ತನಿಖೆಗೊಳಪಡಿಸಬೇಕು. ಕೇವಲ SIT ಟೀಮ್ ಮಾತ್ರ ಅಲ್ಲ, ಇಡೀ ಕೂಡ ತನಿಖೆ ಮಾಡಬೇಕು ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಅರುಣ್, ಒಂದ್ ಕಡೆ ಈತ ಇಲ್ಲ ಸಲ್ಲದ ಅಂತೆ ಕಂತೆಗಳನ್ನ ಮಕ್ಕಳಿಗೆ ಹೇಳ್ಬಿಟ್ಟು ಕತೆ ಕಟ್ಟಿ ಯೂಟ್ಯೂಬರ್ಸ್ಗಳು AI ವಿಡಿಯೋನೆಲ್ಲ ಮಾಡಿ ಕಣ್ಣು ಕಟ್ಟಂಗೆ ಸುಳ್ಳುಗಳನ್ನ ಅಪಪ್ರಚಾರ ಮಾಡಿದ್ರು. ಸೊ ಹಾಗಾಗಿ SIT ತನಿಖೆ ಆಗಬೇಕು ಈ ಸುಳ್ಳು ಹೇಳೋನಿಗೆ ಅಂತ ಒಂದು. ಮತ್ತೊಂದು ಕಡೆ ಈತನ ಆಸ್ತಿ 2008ರಲ್ಲಿ ಎಲೆಕ್ಷನ್ ನಿಂತಾಗ ಎಷ್ಟಿತ್ತೋ ಇದೀಗ ಅದಕ್ಕಿಂತ ಜಗಜಾಂತರ ವ್ಯತ್ಯಾಸದಲ್ಲಿ ಕೋಟ್ಯಾಧೀಶ್ವರ ಆಗಿದ್ದಾನೆ. ಇದು ಹೆಂಗೆ ಅನ್ನೋ ಪ್ರಶ್ನೆಯನ್ನ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಇಡಿ ತನಿಖೆ ಆಗಬೇಕು ಅಂತ. ಆಗತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆಳವಣಿಗೆಗಳಾಗ್ತಾ ಇದಾವ? ಶರತ್, ನಿಜ. ಇದುವರೆಗೆ ತಿಮ್ಮರೋಡಿ ಸೌಜನ್ಯ ಪ್ರಕರಣದಿಂದ ಹಿಡಿದುಕೊಂಡು ಈಗ ಏನು ಶವಶೋಧ ಪ್ರಕರಣ ನಡೆದಿದೆಯಲ್ಲ, ಇಲ್ಲಿವರೆಗೂ ಕೂಡ ಹಂತ ಹಂತವಾಗಿ ಎಲ್ಲ ಪ್ರಕರಣಗಳಲ್ಲೂ ತಿಮ್ಮರೋಡಿ ಆ್ಯಂಡ್ ಗ್ಯಾಂಗ್ನ ಪಾತ್ರ ಇರೋದು ಸ್ಪಷ್ಟ ಆಗ್ತಾ ಇದೆ. ನಿಜ. ಯಾಕೆ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿಯವರ ವಿರುದ್ಧ ಈ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ? ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದ್ದಾನೆ ಯಾಕೆ? ಇದರಿಂದ ಅವನು ಸಿಗದಾದರೂ ಏನು? ಈ ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ಉತ್ತರ ಅವನ ಬಳಿ ಬಂದಿರುವಂಥ ಅಗಾಧ ಪ್ರಮಾಣದ ಸಂಪತ್ತು, ಹಣದ ಹರಿವು. 2008ರಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ.
ಬಿಡಿ, ಆ ಚುನಾವಣೆಯಲ್ಲಿ ಅವನಿಗೆ ಠೇವಣಿ ಕೂಡ ಬರಲಿಲ್ಲ, ಸೋತೋದ. ಆದರೆ ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ತನ್ನ ಆಸ್ತಿ ಎಷ್ಟಿದೆ, ಸಾಲ ಎಷ್ಟಿದೆ ಅನ್ನೋದ್ರ ಬಗ್ಗೆ ಆತ ಪ್ರಮಾಣ ಪತ್ರ ಸಲ್ಲಿಸಿದ್ದಾನೆ. ಅಷ್ಟೇ ಅಲ್ಲ, ಅವನ ಮೇಲೆ ಎಷ್ಟೆಲ್ಲ ಕೇಸ್ಗಳು ದಾಖಲಾಗಿವೆ ಪ್ರಮಾಣ ಪತ್ರದಲ್ಲಿ ಹೇಳಬೇಕಲ್ಲ. ಆ ಪ್ರಮಾಣ ಪತ್ರದಲ್ಲಿ ಆತ ಹೇಳ್ಕೊಂಡಿದ್ದಾನೆ. ಆ ಪ್ರಮಾಣ ಪತ್ರದಲ್ಲಿ ಹೇಳಿರೋದಾದ್ರೂ ಏನು, ಆವಾಗ ಆತನಿಗೆ ಇರುವಂಥ ಆಸ್ತಿ 3.5 ಎಕರೆ ಜಮೀನು. ತಿಮರೂಡಿ ಗ್ರಾಮದಲ್ಲಿ 3.5 ಎಕರೆ ಜಮೀನು. ಆತನ ಹೆಂಡತಿಯ ಹತ್ರ ಇದ್ದಂಥ ಒಂದಿಷ್ಟು ಒಡವೆಗಳು, ಅವನ ಸ್ಥಿರಾಸ್ತಿ ಚರಾಸ್ತಿ ಎಲ್ಲ ಸೇರಿ ಸುಮಾರು 12 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ. ಅದರ ಜೊತೆಗೆ ಒಂದು 3 ಲಕ್ಷ ರೂಪಾಯಿ ಸಾಲ 2008ರಲ್ಲಿ. ಅದೇ ಮಹೇಶ್ ತಿಮರೂಡಿ ಈಗ ಹೇಗಿದ್ದಾರೆ? ಸ್ವಲ್ಪ ದಿವಸಗಳ ಮುಂಚೆ ಯಾವುದೋ ಒಂದು ಚಾನಲ್ನಲ್ಲಿ ಆತ ತನ್ನ ಆಸ್ತಿಯ ಬಗ್ಗೆ ಹೆಗ್ಗಳಿಕೆಯಿಂದ ಹೇಳ್ಕೊಳ್ತಾ ಇದ್ದ. ಅದೇ ತಿಮರೂಡಿ ಗ್ರಾಮದಲ್ಲಿ ದೊಡ್ಡ ಬಂಗಲೆ ಕಟ್ಟಿಸ್ಕೊಂಡಿದ್ದಾರೆ. ಅವತ್ತು 2008ರಲ್ಲಿ 1500 ಚದರಡಿಯ ಪುಟಾಡಿ ಮನೆಯಲ್ಲಿ ಇದ್ದಂಥ ಮಹೇಶ್ ತಿಮರೂಡಿ ಎನ್ನುವಂಥ ವ್ಯಕ್ತಿ ಈಗ ದೊಡ್ಡ ಬಂಗಲೆಯಲ್ಲಿ ವಾಸ. ಅವ್ರು ಹೇಳ್ಕೊಳ್ಳೋ ಪ್ರಕಾರನೇ ಆಳು ಕಾಳು, ಕೈಗೊಬ್ರು ಕಾಲ್ಗೊಬ್ರು. ಒಂದು ಕಾಲದಲ್ಲಿ ಮುಂಬೈಗೆ ಓಡ್ ಹೋಗಿ ಅಲ್ಲಿ ಹೋಟೆಲ್ನಲ್ಲಿ ಮುಸ್ರೆ ತಿಂತಾ ಇದ್ದಂಥ ತಿಮರೂಡಿ ತಿನ್ನಕ್ಕೆ ಗತಿ ಇಲ್ದಿರ, ಜೊತೆಗೆ ನಂತರ ಜೀವನೋಪಾಯಕ್ಕಾಗಿ ಧರ್ಮಸ್ಥಳದಲ್ಲಿ ಆಟೋ ಓಡಿಸ್ಕೊಂಡು ಜೀವನೋಪಾಯ ಮಾಡ್ಕೊಳ್ತಿದ್ದಂಥ ತಿಮರೂಡಿ ಮನೆಯಲ್ಲಿ ಇವತ್ತು ಕೈಗೊಬ್ಬ ಕಾಳ್ಗೊಬ್ಬ ಆಳು. ತನ್ನ ಜಮೀನಿನಲ್ಲಿ ಅದೇನು ಹೇಳ್ತಾರಲ್ಲ, ತಿಮ್ಮರೂಡಿ ಗ್ರಾಮದಲ್ಲೇ 24 ಎಕರೆ, ಅಲ್ಲಿಂದ ಸಮೀಪದಲ್ಲಿ ಸುಮಾರು ಒಂದು 15-16 ಎಕರೆ, ಎಲ್ಲ ಸೇರಿದ್ರೆ ಇವತ್ತು 100 ಕೋಟಿ ರೂಪಾಯಿಗಳ ಒಡೆಯ. ಅವತ್ತು ಓಡಾಡೋಕ್ಕೊಂದು ಕಾರ್ ಇರಲಿಲ್ಲ, ಇವತ್ತು ಓಡಾಡೋಕ್ಕೆ ಐಷಾರಾಮಿ ಕಾರು. ಎಲ್ಲ ಎಲ್ಲಿಂದ ಬಂತು ದುಡ್ಡು? ಈ ಒಂದು ದುಡ್ಡಿನ ಒಂದು ಹಿಂದೆ ಏನಿದೆ, ಅದರ ಮೂಲ ಏನಿದೆ ಹೇಳಬೇಕಲ್ವಾ? ಜನಸಾಮಾನ್ಯರೇ ಇರಲಿ, ಅಧಿಕಾರಿಗಳೇ ಇರಲಿ, ಅಥವಾ ಜನಪ್ರತಿನಿಧಿಗಳೇ ಇರಲಿ, ತಮ್ಮ ಆದಾಯದ ಮೂಲವನ್ನು ಪ್ರಕಟಿಸಿಕೊಳ್ಳಲೇಬೇಕು. ಆದಾಯ ತೆರಿಗೆ ಇಲಾಖೆಗೆ ಸ್ಪಷ್ಟವಾಗಿ ಹೇಳಬೇಕು. ತಿಮರೂಡಿ ಹೇಳಿದಾರಾ? ಈಗ ಅದಕ್ಕೇನೆ ಧರ್ಮಸ್ಥಳದ ಭಕ್ತರು ಯಾವ ತಿಮರೂಡಿ ಧರ್ಮಸ್ಥಳಕ್ಕೆ ಅವಹೇಳನ ಮಾಡ್ತಿದ್ರೋ, ಯಾವ ತಿಮರೂಡಿ ಖಾವಂದರ ವಿರುದ್ಧ ಧ್ವನಿ ಎತ್ತಿ ಮನಸ್ಸಿಗೆ ಬಂದಂತೆ ಹೇಳಿಕೆಗಳನ್ನ ಕೊಡ್ತಿದ್ರು, ಆತನ ಆದಾಯದ ಮೂಲ ಯಾವುದು ಅಂತ ಗೊತ್ತಾಗಬೇಕು. ಇಡಿ ತನಿಖೆ ಆಗಬೇಕು, IT ತನಿಖೆ ಆಗಬೇಕು, ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಥ್ಯಾಂಕ್ ಯು ಅರುಣ್, ಡೀಟೇಲ್ಸ್ಗಾಗಿ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಆರೋಪ ಮಾಡಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದ. ಅದಾದ್ಮೇಲೆ SIT ಕೂಡ ರಚನೆ ಆಗಿತ್ತು. ಸೊ ಇವತ್ತು ಮಧ್ಯಂತರ ವರದಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ಮಾತಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ SIT ಇಂದ ಮಧ್ಯಂತರ ವರದಿ ಸಲ್ಲಿಕೆ ಮಾಡೋಕ್ಕಾಗಲ್ಲ. ಕಾರಣ ಏನು ಅಂತಂದ್ರೆ ಕೋರ್ಟ್ಗೆ ಫಸ್ಟ್ ಸಬ್ಮಿಟ್ ಮಾಡಬೇಕು. ಮೊದಲು ಕೋರ್ಟ್ಗೆ ವರದಿಯನ್ನ ಸಲ್ಲಿಸ್ತಾರೆ SIT ಅಧಿಕಾರಿಗಳು. 164 ಅಡಿಯಲ್ಲಿ ಜಡ್ಜ್ ಎದುರು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರ್ತಾನೆ ಈ ಅನಾಮಿಕ ವ್ಯಕ್ತಿ. ಹಾಗಾಗಿ ಮೊದಲು ಕೋರ್ಟ್ಗೆ SIT ಟೀಮು ಈ ಮಧ್ಯಂತರ ವರದಿಯನ್ನು ಸಲ್ಲಿಸುತ್ತೆ, ಏನೇನಾಗಿದೆ ಇಷ್ಟು ದಿನ ಅಂತ. ಅದಾದ್ಮೇಲೆ ರಾಜ್ಯ ಸರ್ಕಾರಕ್ಕೆ SIT ತನಿಖಾ ವರದಿ ಸೇರುತ್ತೆ. ಸೊ ಹಾಗಾಗಿ ಪ್ರೊಸೀಜರ್ಸ್ ಹಿಂಗಿದೆ. ಕೋರ್ಟ್ ಮುಖಾಂತರ ಅನಾಮಿಕ ವ್ಯಕ್ತಿ ಬಂದಿದ್ದು, ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟು 100 ಶವಗಳನ್ನು ನಾನು ಓತಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂಥೇಳಿ. ಅದು ಹೊರಗಡೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ ಅಂತಂದ್ರೂ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅವನು ಹೇಳಿರುವಂಥ ಇಂಟರ್ವ್ಯೂಸ್ಗಳಲ್ಲೇ ಇದೆ. SIT ಟೀಮ್ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಚನೆಯಾಗಿದ್ದು, ಅದೇ ವಿಚಾರದ ಸಂಬಂಧವೇ ತನಿಖೆ ಆಗಿದ್ದು. ಈಗ ಅದನ್ನು ಫಸ್ಟು ಮಧ್ಯಂತರ ವರದಿ ಕೋರ್ಟ್ಗೆ ಸಲ್ಲಿಕೆ ಆದಮೇಲೆ ಸರ್ಕಾರಕ್ಕೆ ಆ ವರದಿ ಕೈ ಸೇರುತ್ತೆ.